ನಮಸ್ಕಾರ. ಎಲ್ಲರಿಗೂ ಇಂದಿನ 5ನೇ ದಿನದ ಭಗವದ್ಗೀತಾ ಸತ್ಸಂಗಕ್ಕೆ ಸ್ವಾಗತ. ಇಂದಿನ ಸತ್ಸಂಗವನ್ನು ಪ್ರಾರಂಭಿಸಲು ಡಾಕ್ಟರ್ ಹಿಮಂತ್ ಕಾಮತ್ ಅವರನ್ನು ವಿನಂತಿಸುತ್ತೇನೆ. ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಓಂ ಸಹನಾ ಭವತು ಸಹನಾ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀಹರಿಂ ಪರಮಾನಂದಂ ಉಪದೇಷ್ಟಾರಮೇಶ್ವರಂ ವ್ಯಾಪಕಂ ಸರ್ವಲೋಕಾನಾಂ ಕಾರಣಂ ತನ್ನಮಾಮ್ಯಹಂ. ಓಂ ಶ್ರೀಕೃಷ್ಣ ಪರಮಾತ್ಮನೇ ನಮಃ. ತತ್ ಶ್ರೀಮದ್ಭಗವದ್ಗೀತಾಥ ಧ್ಯಾನಂ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ. ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಭಗವದ್ಗೀತೆ ಭವದ್ವೇಷಿಣೀಂ. ಓಂ ಭಗವಾನ್ ಗೀತಾಚಾರ್ಯ ಯೋಗೇಶ್ವರ ಶ್ರೀಕೃಷ್ಣ ಪರಮಾತ್ಮನ ಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಮಾಡೋಣ. ನೆರೆದಂತಹ ಎಲ್ಲ ಶ್ರೋತೃರಿಗೆ ಪ್ರಣಾಮಗಳು. ಕಳೆದ ಸತ್ಸಂಗದಲ್ಲಿ ನಾವು ಮೊದಲನೇ ಅಧ್ಯಾಯವನ್ನು ವಿವೇಚನೆ ಮಾಡಿದೆವು, ಪರಿಚಯ ಮಾಡಿಕೊಂಡೆವು. ಕೊನೆಯಲ್ಲಿ ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿ ಒಂದು ಪುಷ್ಟಿಕೆ ಬರ್ತದೆ, ಅದನ್ನು ಸ್ವಲ್ಪ ನೋಡೋಣ. ಮೊದಲನೇ ಅಧ್ಯಾಯದ ಕೊನೆಯಲ್ಲಿ ಕೂಡ ಬರ್ತದೆ ಅದು. ಅದನ್ನು ಮಾಡಿಬಿಟ್ಟು ನಾವು ಎರಡನೇ ಅಧ್ಯಾಯಕ್ಕೆ ಹೋಗೋಣ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯಃ. ಈ ಪುಷ್ಟಿಕೆ ಸಂಕ್ಷಿಪ್ತವಾಗಿ ಗೀತೆಯ ಒಂದು ಮಹತ್ವವನ್ನು ನಮಗೆ ನೀಡುತ್ತದೆ. ಓಂ ತತ್ ಸತ್, ಇವು ಮೂರು ಪದಗಳು. ಓಂ ತತ್ ಸತ್ ಮೂರು ಪದಗಳು ಬ್ರಹ್ಮತತ್ವವನ್ನು ಉದ್ದೇಶಿಸಿ ತೆಗೆದುಕೊಳ್ಳುವಂತಹ ಪದಗಳು, ಲಕ್ಷಣಗಳು. ಆದ್ದರಿಂದ ಶ್ರೀಮದ್ ಭಗವದ್ಗೀತೆಯ ಒಂದು ಪಠಣವನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು, ಅಭ್ಯಾಸವನ್ನು ಮಾಡೋದಕ್ಕಿಂತ ಮೊದಲು ಬ್ರಹ್ಮತತ್ವವನ್ನು ಆವಾಹನ ಮಾಡುವುದು ಅಥವಾ ಅದಕ್ಕೆ ಗೌರವವನ್ನು ಸೂಚಿಸುವುದು, ಅದಕ್ಕೆ ನಾವು ಪುಷ್ಟೀಕರಣ ಅಂತ ಹೇಳ್ತೇವೆ. ಓಂ ತತ್ ಸತ್, ಅದರ ಮಹತ್ವವನ್ನು ಮುಂದೆ ಭಗವಂತ ನಮ್ಗೆ ಹೇಳ್ತಾನೆ. ಶ್ರೀಮದ್ ಭಗವದ್ಗೀತಾ ಸು ಉಪನಿಷತ್ಸು, ಇದು ಭಗವದ್ಗೀತೆ, ಕೃಷ್ಣಗೀತೆ ಅಲ್ಲ. ಶ್ರೀ ಕೃಷ್ಣ ಪರಮಾತ್ಮನು ಹೇಳಿದ್ರು ಕೂಡ ಇದು ಭಗವಾನ್ ಶ್ರೀಮನ್ನಾರಾಯಣ ಪೂರ್ಣ ಕಲೆಯಲ್ಲಿ, ಅಂದರೆ ಈಶ್ವರ ತತ್ವ ಪೂರ್ತಿ ವಿಕಸಿತವಾದಂತಹ ಒಂದು ಸ್ಥಿತಿಯಲ್ಲಿ ಐಶ್ವರ್ಯ, ವೈರಾಗ್ಯ, ಜ್ಞಾನ, ಧರ್ಮ, ಯಶ ಮತ್ತು ಶ್ರೀ, ಈ 6 ತತ್ವಗಳು ವಿಪುಲವಾಗಿರುವಂತಹ, ಅಪರಿಮಿತವಾಗಿರುವಂತಹ ಒಂದು ಸ್ಥಿತಿಯಲ್ಲಿ, ಆ ಒಂದು ನಾರಾಯಣ ಪೂರ್ಣ ಸ್ವರೂಪದ ಕಲೆಯಲ್ಲಿ ಭಗವಂತ ನೀಡಿದಂತಹ ಒಂದು ಉಪದೇಶ. ಆದ್ದರಿಂದ ಇದು ಭಗವಾನ್ ಗೀತಾ, ಭಗವಂತನು ಹಾಡಿರುವಂಥದ್ದು, ಹಾಡಲಿಕ್ಕೆ ಯೋಗ್ಯವಾಗಿರುವಂಥದ್ದು, ಭಗವಂತನ ಮುಖಾರವಿಂದದಿಂದ ಹಾಡಿನ ರೂಪದಲ್ಲಿ ಹೊರಹೊಮ್ಮಿದಂತಿರುವಂತಹದ್ದು ಉಪನಿಷತ್ಸು. ಇದು ಹಾಗೆ ನೋಡ್ಲಿಕ್ಕೆ ಹೋದ್ರೆ ಮಹಾಭಾರತ ಒಂದು ಇತಿಹಾಸ ಅಂತ ಹೇಳ್ತೇವೆ, ಇತಿಹಾಸದ ಒಂದು ಭಾಗ ಶ್ರೀಮದ್ ಭಗವದ್ಗೀತೆ. ಆದರೆ ಇದಕ್ಕೆ ಋಷಿ ಮುನಿಗಳೆಲ್ಲ ಅದಕ್ಕೆ ಸ್ಮೃತಿ
ಶ್ರುತಿಯಾದ ನಂತರ ಸ್ಮೃತಿ, ಸ್ಮೃತಿಯ ದರ್ಜೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇದಕ್ಕೆ ಪ್ರಸ್ಥಾನತ್ರಯಗಳಲ್ಲಿ ಒಂದನ್ನಾಗಿ ಮಾಡಿದ್ದಾರೆ. ಭಗವಾನ್ ಶಂಕರಾಚಾರ್ಯರು ಬರೆದಿರುವಂತಹ ಭಾಷ್ಯ 3 ಪ್ರಸ್ಥಾನತ್ರಯಗಳು: ಉಪನಿಷತ್ತುಗಳು, ದಶೋಪನಿಷತ್ತುಗಳು, ಬ್ರಹ್ಮಸೂತ್ರಗಳು ಮತ್ತು ಸ್ಮೃತಿ ಪ್ರಸ್ಥಾನ, ಶ್ರೀಮದ್ ಭಗವದ್ಗೀತೆ. ಈ 3ಕ್ಕೆ ಅವರು ಭಾಷ್ಯವನ್ನು ಬರೆದಿದ್ದಾರೆ. ಅಂತಹ ಸನಾತನ ಧರ್ಮದ ದಾರಿ ದೀವಿಗಳಾದಂತಹ ಅಥವಾ ಮೋಕ್ಷ ಪ್ರಾಪ್ತಿಯ ಮಾರ್ಗವನ್ನು ತೋರಿಸುವಂತಹ 3 ಶ್ರೇಷ್ಠ ಗ್ರಂಥಗಳಲ್ಲಿ ಒಂದು ಶ್ರೀಮದ್ ಭಗವದ್ಗೀತೆ. ಆ ದೃಷ್ಟಿಯಿಂದ ಸ್ಮೃತಿಯ ದರ್ಜೆಯನ್ನು ನೀಡಲಾಗಿದೆ. ಆದರೆ ಇಲ್ಲಿ ಒಂದು ಮೆಟ್ಟಲು ಮುಂದೆ ಹೋಗಿ ಅದಕ್ಕೆ ಉಪನಿಷತ್ ದರ್ಜೆ. ಯಾಕೆ? ಸರ್ವೋಪನಿಷದೋ ಗಾವೋ ದುಗ್ಧ ಗೋಪಾಲನಂದನ. ಭಗವಂತನು ಶ್ರೀಮನ್ನಾರಾಯಣನು ಶ್ರೀಕೃಷ್ಣ ಅವತಾರದಲ್ಲಿ ಅವನು ಗೋಪಾಲ. ಅವನೇನು ಮಾಡಿದ? ಎಲ್ಲ ಉಪನಿಷತ್ತುಗಳನ್ನು ಕೂಡ ಒಂದು ಗೋವಿನ ರೂಪದಲ್ಲಿ ತಂದು ಅದರ ಹಾಲನ್ನು, ಎಸೆನ್ಸ್, ಸಕಲ ಉಪನಿಷತ್ತುಗಳ ಸಾರ, ಎಸೆನ್ಸ್ ಅನ್ನು ಭಗವದ್ಗೀತೆಯಲ್ಲಿ ಅತ್ಯಂತ ಸರಳವಾಗಿ, ಸುಂದರವಾಗಿ, ಸಂವಾದದ ರೂಪದಲ್ಲಿ ಭಗವಂತ ನೀಡಿದ್ದಾನೆ. ಆ ದೃಷ್ಟಿಯಿಂದ ಇದಕ್ಕೆ ಉಪನಿಷತ್ತುಗಳ ದರ್ಜೆಯನ್ನೇ ನೀಡಲಾಗಿದೆ. ಓಂ ತತ್ಸತ ಇತಿ ಶ್ರೀ ಇದು ಮಂಗಲ ಸೂಚಕ. ಮದ್ ಭಗವದ್ಗೀತಾ ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಮ್. ಇದು ಬ್ರಹ್ಮವಿದ್ಯೆ. ಬ್ರಹ್ಮವಿದ್ಯೆ ಅಂದ್ರೇನು? ಯಾವುದು ಬ್ರಹ್ಮತತ್ವದ ಒಂದು ನಮಗೆ ಅನುಭೂತಿಯನ್ನು ನೀಡುತ್ತದೋ, ಯಾವ ನಮ್ಮನ್ನು ಬ್ರಹ್ಮತ್ವಕ್ಕೆ ಒಯ್ತದೋ ಆ ವಿದ್ಯೆಗೆ ನಾವು ಬ್ರಹ್ಮವಿದ್ಯಾ, ಉಪನಿಷದ್ ವಿದ್ಯಾ, ಆತ್ಮವಿದ್ಯಾ, ಮೋಕ್ಷ ವಿದ್ಯಾ, ಇದಕ್ಕೆ ಬ್ರಹ್ಮವಿದ್ಯಾ ಅಂತದೆ. ಆದ್ರಿಂದ ಇದು ಮೋಕ್ಷ ಗ್ರಂಥ. ಇದಕ್ಕೆ ಸ್ವಾಧ್ಯಾಯ ಗ್ರಂಥ ಅಂತ ಹೇಳ್ತೇವೆ. ಮೋಕ್ಷ ಶಾಸ್ತ್ರಾಣಂ ಅಧ್ಯಯನಂ ಇತಿ ಸ್ವಾಧ್ಯಾಯ. ಆದ್ರಿಂದ ಇದು ಸ್ವಾಧ್ಯಾಯಕ್ಕೆ ಯೋಗ್ಯವಾದ ಗ್ರಂಥ. ಇದು ಪಾರಾಯಣಕ್ಕೆ ಯೋಗ್ಯವಾದಂತಹ ಗ್ರಂಥ, ಉಪಾಸನೆಗೆ ಯೋಗ್ಯವಾದಂತಹ ಗ್ರಂಥ. ಮತ್ತು ಮುಖ್ಯವಾಗಿ ಇದು ಮೋಕ್ಷ ಪ್ರಾಪ್ತಿಯನ್ನು ನೀಡುವಂತಹ ಗ್ರಂಥ. ಯೋಗಶಾಸ್ತ್ರೇ, ಇದರಲ್ಲಿ ಯೋಗ ಕೂಡ ಇದೆ. ಯೋಗ ಅಂದ್ರೆ ಕರ್ಮಯೋಗ ಇದೆ, ಅಂದ್ರೆ ಸಾಂಖ್ಯ, ಜ್ಞಾನ ಯೋಗ. ಮತ್ತು ಇದಕ್ಕೆ ಬ್ರಹ್ಮವಿದ್ಯಾಕ್ಕೆ ಜ್ಞಾನಯೋಗ ಅಂತ ಕೊಡ್ತಾ ಹೇಳ್ತಾರೆ, ಅಥವಾ ಸಾಂಖ್ಯ ಯೋಗ ಅಂತ ಕೊಡ್ತಾ ಹೇಳ್ತಾರೆ. ಅದರಿಂದ ಈ ಕಡೆಗೆ ಒಂದು ಕಡೆಯಲ್ಲಿ ಜ್ಞಾನ ಯೋಗ ಇದೆ, ಅದ್ರ ಜೊತೆಯಲ್ಲಿ ಯೋಗಶಾಸ್ತ್ರ, ಕರ್ಮಯೋಗ, ಅದನ್ನು ಕೂಡ ಮೂಲಭೂತವಾಗಿ ನೀಡುವಂತಹ ಇದೊಂದು ಶಾಸ್ತ್ರ ಇದೆ. ಶ್ರೀಕೃಷ್ಣ ಅರ್ಜುನ ಸಂವಾದೆ, ಎಲ್ಲ ಉಪನಿಷತ್ತುಗಳು, ಬಹುದಾಂಶ ಎಲ್ಲ ಉಪನಿಷತ್ತುಗಳು ಗುರು ಶಿಷ್ಯ ಸಂವಾದ ರೂಪದಲ್ಲಿದ್ದಾವೆ. ಹಾಗೆಯೇ ಇಲ್ಲಿ ಶ್ರೀಕೃಷ್ಣನೇ ಗುರು, ಜಗದ್ಗುರು, ಮತ್ತು ಅರ್ಜುನನೇ ಶಿಷ್ಯ. ಆದ್ರಿಂದ ಅರ್ಜುನನ ಪ್ರಶ್ನೆ ಕೇಳ್ತಾನೆ, ಅವನ ಸಂದೇಹಗಳಿಗೆ ಭಗವಂತ ಉತ್ತರ ಕೊಡ್ತಾ ಹೋಗ್ತಾನೆ. ಅದರಿಂದ ಇದು ಕೃಷ್ಣ ಮತ್ತು ಅರ್ಜುನರ ಸಂವಾದ ರೂಪದಲ್ಲಿದೆ. ಮತ್ತು ಅದರ ನಂತರ ಬರುವಂತಹದ್ದು ಪ್ರತಿಯೊಂದು ಅಧ್ಯಾಯದ ಶೀರ್ಷಿಕೆ. ಈ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮ ಅಧ್ಯಾಯ. ಅಂದ್ರೆ ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿ ಪುಷ್ಟಿಕೆ ಬರ್ತದೆ. ಅವಾಗ ಇದರ ಅರ್ಥವನ್ನು ನಾವು ನೋಡೋಣ. ಈ ಒಂದು ಪಾರ್ಶ್ವಭೂಮಿಕೆಯಲ್ಲಿ ನಾವು 2ನೇ ಅಧ್ಯಾಯದ ಒಂದು ಪ್ರವೇಶ ಮಾಡೋಣ. ಓಂ ಶ್ರೀಮದ್ ಭಗವದ್ಗೀತಾ ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನಃ. 2ನೇ ಅಧ್ಯಾಯ ಸಾಂಖ್ಯ ಯೋಗ. ಸಾಂಖ್ಯ ಅಂದ್ರೆ ಉಪನಿಷತ್ತಿನ ಜ್ಞಾನ. ಉಪನಿಷತ್ತುಗಳಿಗೆ ಸಂಖ್ಯಾ ಅಂತ ಹೇಳ್ತೇವೆ, ಉಪನಿಷತ್ತುಗಳ ಜ್ಞಾನಕ್ಕೆ ಸಾಂಖ್ಯ. ಆದ್ರಿಂದ ಯೋಗ ಅಂದ್ರೆ ಅದನ್ನ ನಾವು ನೋಡಿದಂಗೆ, ಯೋಗ ಅಂದ್ರೆ ಇದೊಂದು ಭಗವಂತನ ಪ್ರಾಪ್ತಿ, ಪರಮೇಶ್ವರ ಪ್ರಾಪ್ತಿಯ ಒಂದು ಮಾರ್ಗ ಅಂತ ತಿಳ್ಕೊಳ್ಬಹುದು, ಅಥವಾ ಒಂದು ಟಾಪಿಕ್, ಒಂದು ವಿಷಯ. ಆದ್ರಿಂದ ಇಲ್ಲಿ ಜ್ಞಾನವೇ ಅಂದ್ರೆ ಜೀವ ಸ್ವರೂಪದ ಜ್ಞಾನವೇ ಒಂದು ಮುಖ್ಯವಾದಂಥ ವಿಷಯ, ಎಸೆನ್ಸ್ ಈ ಅಧ್ಯಾಯದ ಆಗಿರೋದ್ರಿಂದ ಇದಕ್ಕೆ ಸಾಂಖ್ಯ ಯೋಗ ಅನ್ನುವಂಥ ಒಂದು ಹೆಸರನ್ನು ನೀಡಲಾಗಿದೆ. ಇದರ ವಿಶೇಷತೆ ಏನು ಅಂದ್ರೆ 18ನೇ ಅಧ್ಯಾಯದಂತೆ ಇದು ಕೂಡ ಒಂದು ಬೃಹತ್ತಾಗಿರುವಂತಹ ಅಧ್ಯಾಯ, 72 ಶ್ಲೋಕಗಳಿದ್ದಾವೆ. 2ನೇ ಅಧ್ಯಾಯಕ್ಕೆ ನಾವು ಸಂಗ್ರಹ ಅಧ್ಯಾಯ ಅಂತ ಹೇಳ್ತೇವೆ. ಸಂಗ್ರಹ ಅಧ್ಯಾಯ ಅಂದ್ರೆ ಏನು? ಹೇಳುವಂತಹ ಒಂದು ಪದ್ಧತಿ. ಮೊದಲಿನಿಂದಲೂ ಯಾವುದೇ ಒಂದು ವಿಚಾರವನ್ನು ಹೇಳಬೇಕಾದ್ರೆ ಆ ವಿಚಾರವನ್ನು ಸಂಕ್ಷಿಪ್ತವಾಗಿ ಮೊದಲು ಹೇಳಲಾಗ್ತಿತ್ತು, ಆಮೇಲೆ ಅದನ್ನು ವಿವರವಾಗಿ ಹೇಳಲಾಗ್ತಿತ್ತು, ಮತ್ತೆ ಕೊನೆಯಲ್ಲಿ ಅದನ್ನು ಸಂಕ್ಷೇಪಗೊಳಿಸಲಾಗ್ತಿತ್ತು. ಹೇಗೆ ನಾವು ಟೆಲಿವಿಷನ್ ನಲ್ಲಿ ನ್ಯೂಸ್ ಬಗ್ಗೆ ನೋಡ್ತೇವಲ್ಲ, ಹೆಡ್ಲೈನ್ಸ್,
ಪ್ರಾರಂಭದಲ್ಲಿ ಹೆಡ್ಲೈನ್ಸ್, ಆಮೇಲೆ ಡೀಟೇಲ್ಸ್ ಆಫ್ ದ ನ್ಯೂಸ್, ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಗೇನೆ ಇದಕ್ಕೆ ನಾವು ಮೊದಲನೇದು ಹೆಡ್ಲೈನ್ಸ್ ಅಥವಾ ಕಂಡೆನ್ಸ್ಡ್ ಫಾರ್ಮ್ ಆಫ್ ಹೋಲ್ ಭಗವದ್ಗೀತಾ, ಇಡೀ ಭಗವದ್ಗೀತೆಯ ಒಂದು ಸಂಕ್ಷಿಪ್ತವಾದ ಒಂದು ವಿಚಾರವನ್ನು ನೀಡುವಂತಹ ಒಂದು ಅಧ್ಯಾಯಕ್ಕೆ ಸಂಗ್ರಹ ಅಧ್ಯಾಯ ಅಂತ ಹೇಳ್ತೇವೆ. 2ನೇ ಅಧ್ಯಾಯ ಅಂತ ಸಂಗ್ರಹ ಅಧ್ಯಾಯ. ಭಗವದ್ಗೀತೆಯ ಎಲ್ಲ ವಿಚಾರಗಳು ಇಲ್ಲಿ ಬರ್ತಾವೆ. ಉಪನಿಷತ್ತು ಬರುವಂತೆ ಜೀವ, ಜಗತ್ತು, ಈಶ್ವರ ಮುಖ್ಯ ವಿಚಾರಗಳು, ಸಂಸಾರ ಬಂಧನ ಮತ್ತು ಮೋಕ್ಷದ ಸಾಧನಗಳು, ಇವೆಲ್ಲವುಗಳನ್ನು ಅಡಕವಾಗಿ ಮುಖ್ಯವಾಗಿ ಲೋಕೇಸ್ಮಿನ್ ದ್ವಿವಿಧ ನಿಷ್ಠಾ ಪುರಾ ಪ್ರೋಕ್ತ ಮಯಾನಗ, 2 ಮಾರ್ಗವನ್ನು ಭಗವಂತ ಹೇಳ್ತಾನೆ. ಒಂದು ಜ್ಞಾನಯೋಗ, ಜ್ಞಾನಯೋಗ್ಯಾನಾಂ ಸಾಂಖ್ಯಾನಾಂ ಕರ್ಮಯೋಗಾನಾಂ ಯೋಗಿನಾಂ ಅಂತ ಹೇಳ್ತಾನೆ. ಇವೆರಡು ಯೋಗಗಳನ್ನು ವಿವರವಾಗಿ ಇದರಲ್ಲಿ ಕೂಡ 2 ಯೋಗಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಅದರಲ್ಲಿ ಜ್ಞಾನಯೋಗ ಅಂತರ್ಗತ ಜೀವ ಸ್ವರೂಪ ವಿಚಾರವನ್ನು ಮುಖ್ಯವಾಗಿ ಹೇಳ್ತಾನೆ ಭಗವಂತ. ಈ ಅಧ್ಯಾಯವನ್ನು ಅಭ್ಯಾಸ ಮಾಡುವಾಗ ನಾವು 4 ವಿಚಾರಗಳನ್ನು ಮುಖ್ಯವಾಗಿ ತಿಳ್ಕೊಳ್ಳೋಣ. ಮೊದಲನೇ 10 ಶ್ಲೋಕಗಳಲ್ಲಿ ಅರ್ಜುನನ ಶರಣಾಗತಿ, ಮುಂದಿನ ಸುಮಾರು 20 ಶ್ಲೋಕಗಳಲ್ಲಿ ಅಂದರೆ 11ರಿಂದ 38 ಶ್ಲೋಕ ತನಕ ಜೀವ ಸ್ವರೂಪ ವಿಚಾರದ ಜ್ಞಾನ, ಜೀವ ಸ್ವರೂಪ ವಿಚಾರ ಅಥವಾ ಜ್ಞಾನ. 39ರಿಂದ 53 ತನಕ ಕರ್ಮಯೋಗ, ಅಂದ್ರೆ ಯಾವ ರೀತಿ ಕರ್ಮ ಮನುಷ್ಯ, ಮೊದಲನೇ ಷಟ್ಕದಲ್ಲಿ ಮನುಷ್ಯನು ಕರ್ಮವನ್ನು ಹೇಗೆ ಮಾಡಬೇಕು ಮತ್ತು ಎಷ್ಟರ ಮಟ್ಟಿಗೆ ಮನುಷ್ಯನ ಜವಾಬ್ದಾರಿ ಇದೆ ಅದರ ಬಗ್ಗೆ ಭಗವಂತ ಹೇಳ್ತಾನೆ. ಆದ್ರಿಂದ ಯಾವ ರೀತಿ ನಾವು ಕರ್ಮವನ್ನು ಮಾಡಬೇಕು ಅಂದ್ರೆ ಇವೆರಡು, ಜ್ಞಾನ ಮತ್ತು ಜ್ಞಾನದ ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಮತ್ತು ಕರ್ಮಯೋಗ ಅಂತರ್ಗತ ನಮ್ಮ ಜೀವನವನ್ನು ಸಾಗಿಸಬೇಕು. ಅದಕ್ಕಾಗಿ 2 ಮಾರ್ಗದರ್ಶನ ಕೂಡ ಇದನ್ನು ನೀಡ್ತಾನೆ. 3ನೇ ವಿಷಯ ಕರ್ಮಯೋಗದ ವಿಚಾರ, ಮನುಷ್ಯನು ಜೀವನು ತನ್ನ ಕರ್ಮವನ್ನು ಹೇಗೆ ಸಾಗಿಸಬೇಕು, ಹೇಗೆ ಸಾಗಿಸಿದರೆ ಶ್ರೇಯದ ಕಡೆ ಹೋಗ್ತಾನೆ ಅನ್ನೋದು ವಿಚಾರವನ್ನು ಹೇಳ್ತಾನೆ. ಮತ್ತು 4ನೇ ವಿಷಯ, ಕೊನೆಯ ವಿಷಯ 54ರಿಂದ 72 ಶ್ಲೋಕಗಳ ತನಕ ಸ್ಥಿತಪ್ರಜ್ಞೆ ವಿಚಾರವನ್ನು ಹೇಳ್ತಾನೆ. ಅಂದ್ರೆ ಜ್ಞಾನಿ ಆತ್ಮಜ್ಞಾನವನ್ನು ಯಾರು ಪ್ರಾಪ್ತ ಮಾಡಿಕೊಂಡಿದ್ದಾನೆ, ಯಾರು ಬ್ರಹ್ಮನಿಷ್ಠನಿದ್ದಾನೆ, ಯಾರು ಜೀವನ್ಮುಕ್ತನಾಗಿದ್ದಾನೆ, ಅವನ ಒಂದು ಸ್ಥಿತಿ ಹೇಗಿರ್ತದೆ ಅನ್ನೋದ್ರ ಬಗ್ಗೆ ವಿಚಾರ. ಅಂದ್ರೆ ಇದನ್ನ ಯಾಕೆ ಹೇಳ್ತಾನೆ, ಇವೆಲ್ಲವನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುವ ದೃಷ್ಟಿಯಿಂದ ನಾವು ಇದನ್ನು ಅಭ್ಯಾಸ ಮಾಡಬೇಕಾಗಿದೆ. ಮೊದಲನೇದಾಗಿ ವಿಚಾರ ಮಾಡೋಣ ಅರ್ಜುನನ ಶರಣಾಗತಿ. ಮೊದಲನೇ ಅಧ್ಯಾಯದ ಕೊನೆಯ ಭಾಗ ಅಲ್ಲಿಂದ ಮುಂದುವರಿದೆ. ಸಂಜಯನು ಹೇಳ್ತಾನೆ ಧೃತರಾಷ್ಟ್ರನಿಗೆ, ಶೋಕ ಸಂವಿಘ್ನ ಮಾನಸಃ, ಅಂದ್ರೆ ಅರ್ಜುನನು ಶೋಕ ಸಂವಿಘ್ನ ಮಾನಸನಾಗಿ, ಅಂದ್ರೆ ಶೋಕನಿಂದ ಕುಡಿದಂತಹ ಮನಸ್ಸುಳ್ಳವನಾಗಿ ಅವನು ಕುಸಿದು ಕುಳಿತಿದ್ದಾನೆ ರಥದ ಹಿಂಭಾಗದಲ್ಲಿ. ಅದರದ ಮುಂದಿನ ಭಾಗ ಈಗ ಇದರಲ್ಲಿ ಬರ್ತದೆ. ಅದರಲ್ಲಿ ಸಂಜಯ್ ಹೇಳ್ತಾನೆ, ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇ ಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನಃ. ಭಗವಂತನು ಶೋಕ ಸಂವಿಘ್ನ ಮಾನಸನ ಕೂತಿರುವಂತಹ ಅರ್ಜುನನನ್ನು ನೋಡಿಕೊಂಡು ಹೇಳ್ತಾನೆ, ತಥಾ ಕೃಪಯಾವಿಷ್ಟಂ, ಅವನು ಕರುಣಾಪೂರಿತವಾಗಿರುವಂತಹ ಹೇಡಿದರಿಂದ ಒಳಗೂಡಿದಂತಹ ಒಂದು ಭಾವ, ಅದರಿಂದ ತುಂಬಿದ ಕಣ್ಣುಗಳುಳ್ಳನಾಗಿ ಅಶ್ರುಗಳಿಂದ ಕಣ್ಣು ತುಂಬಿಕೊಂಡು ವ್ಯಾಕುಲನಾಗಿ ಅವನು ಶೋಕ ಪಡುತ್ತಾ ಕೂತ್ಕೊಂಡಿರುವಂತಹ ಅರ್ಜುನನನ್ನು ನೋಡಿಕೊಂಡು ಹೀಗೆ ಹೇಳ್ತಾನೆ. ಏನ್ ಹೇಳ್ತಾನೆ ಭಗವಂತ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ವಿಷ್ಠ ಪರಂತಪ. ಹೇ ಅರ್ಜುನ, ಏನಪ್ಪ ಇದು, ಇಷ್ಟು ಶೂರ ವೀರನಾಗಿರುವಂತ ನೀನು, ಇದಕ್ಕೆ ನಿನಗೆ ಶೋಭಿಸಿದೇನಪ್ಪ? ಈ ಒಂದು ನಿರ್ಣಾಯಕವಾದಂತಹ ಯುದ್ಧದ ಸಮಯದಲ್ಲಿ ನೀನು ಹೀಗೆ ಜಂಗಾಬಲವೇ ಉಡುಗಿ ಹೋದಂತಾಗಿ ಕುಸಿದು ಕುಳಿತುಕೊಂಡು ನಿನಗೆ ಶೋಭೆ ತರುತ್ತದೆಯೇ? ನಿನಗೆ ಇದು ಸುತರಾಂ ಶೋಭೆ ತಾರದು. ಆದ್ದರಿಂದ ನೀನೇನ್ ಮಾಡಬೇಕು, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ, ಈ ನಿನ್ನ ಹೃದಯವನ್ನು ದುರ್ಬಲ ಮಾಡುವಂತಹ ಶೋಕವನ್ನು ಬಿಟ್ಟು ಏನ್ ಮಾಡು, ಉತ್ತಿಷ್ಠ ಪರಂತಪ. ಅವನಿಗೆ ಪರಂತಪ ಅಂತ ಹೇಳ್ತಾನೆ. ಇದು ಭಗವದ್ಗೀತೆಯ ಒಂದು ವಿಶೇಷತೆ. ಯಾವ್ಯಾವ ಸಂದರ್ಭದಲ್ಲಿ ಅರ್ಜುನನ ಯಾವ ಹೆಸರನ್ನು ಅನ್ವರ್ಥಕ ನಾಮವನ್ನು ಉಪಯೋಗಿಸ್ತಾನೆ. ಇಲ್ಲಿ ಪರಂತಪ ಅಂದ್ರೆ ಪರಂ ತಪ, ಪರರಿಗೆ ತಪವನ್ನು ಉಂಟು ಮಾಡುವವನು, ಅಂತಹ ಶೂರ ನೀನು. ಅಥವಾ ಪರಂತಪ, ನೀನೇನು ತಪ, ನಿನಗೇನು ತಾಪ ಆಗ್ಬೇಕು ಮನಸ್ಸಿಗೆ, ಆ ತಾಪವನ್ನು ಕೂಡ ನೀನು ಮೀರಿ ಹೋಗಿದ್ಯಾ. ಯು ಹ್ಯಾವ್ ಗಾನ್ ಬಿಯಾಂಡ್ ದಟ್.
ಆದ್ರೆ ನಥಿಂಗ್ ಕ್ಯಾನ್ ಡಿಸ್ಟರ್ಬ್ ಯು, ಯಾವುದು ನಿನ್ನನ್ನು ವಿಚಲಿತಗೊಳಿಸಲಾರದು, ಸಂವಿಘ್ನಗೊಳಿಸಲಾರದು. ಆದ್ರಿಂದ ನೀನು ಎದ್ನಿಲ್ಲು ಅಂತ ಹೇಳ್ತಾನೆ. ಹೀಗೆ ರಾಗ, ಶೋಕ ಮತ್ತು ಮೋಹಗಳಿಂದ ತುಂಬಿದವನಾದಂತಹ ಅರ್ಜುನನನ್ನು ಅವನು ಮಾರ್ಗದರ್ಶನ ಮಾಡ್ತಾನೆ. ಈಗ ರಾಗ, ಶೋಕ, ಮೋಹ ಅಂದ್ರೇನೆ ಸಂಸಾರ, ಭವರೋಗ ಏನು ಹೇಳ್ತೇವೆ ನಾವು. ಸಂಸಾರದಲ್ಲಿ ಸುಖ ದುಃಖಗಳೇ ಹೆಚ್ಚು, ಎಲ್ಲರಿಗೂ ಗೊತ್ತಿದೆ. ದುಃಖಾಲಯಂ ಶಾಶ್ವತಂ ಪುನರ್ಜನ್ಮ ಅನಿತ್ಯಂ ಅಸುಖಂ ಲೋಕಂ, ಮುಂದೆ ಭಗವಂತ ಹೇಳ್ತಾನೆ. ಇಂತಹ ಒಂದು ಸಂಸಾರದಲ್ಲಿರುವಂತಹ ನಮಗೆ, ಸಂಸಾರ ದುಃಖದಲ್ಲಿ ಮುಳುಗೇಳುವಂತಹ ನಮಗೆ, ಅಂದ್ರೆ ಅರ್ಜುನನ ಕೂಡ ಪರಿಸ್ಥಿತಿ ಅದೇ ಆಗಿತ್ತು. ಅರ್ಜುನನ ಪರಿಸ್ಥಿತಿ ಕೂಡ ನಮ್ಮ ತರನೇ, ಕ್ಷಣೋಕ್ಷಣ ಯುದ್ಧಾತ ಪ್ರಸಂಗ. ನಮ್ಗೆ ಕೂಡ ಜೀವನದಲ್ಲಿ ಪ್ರತಿಯೊಂದು ಕ್ಷಣ ಯುದ್ಧಕ್ಕೆ ನಾವು ಮುಂದೆ ಹೋಗಬೇಕು. ಕೌರವ ಪಾಂಡವರು ಎಲ್ಲಿದ್ದಾರೆ? ನಮ್ಮ ಮನಸ್ಸಿನಲ್ಲೇ ಇದ್ದಾರೆ. ಪ್ರತಿಯೊಂದು ಚಿಕ್ಕ ಕಾರ್ಯವನ್ನು ಮಾಡಬೇಕಾದರೂ ಕೂಡ ನಾವು ಮನಸ್ಸಿನಲ್ಲಿ ದ್ವಂದ್ವವನ್ನು ಅನುಭವಿಸ್ತೇವೆ. ಅದೊಂದು ಚಿಕ್ಕ ಯುದ್ಧ. ನಿಚ್ಚಳವಾಗಿ ಒಂದು ತಪ್ಪು ಒಂದು ಸರಿಯನ್ನು ನಾವು ವಿವೇಚನೆ ಮಾಡಬೇಕಾದ್ರೆ ನಾವು ನಿರ್ಧಾರ ತಗೊಳ್ಬಹುದು. ಆದರೆ ಎರಡು ಒಳ್ಳೆಯ ಕೃತಿಗಳಿದ್ದಾಗ ಅವೆರಡರಲ್ಲಿ ಯಾವ್ದು ಹೆಚ್ಚು ಒಳ್ಳೆಯದು ಅನ್ನೋ ನಿರ್ಧರಿಸುವಲ್ಲಿ ಕಷ್ಟ ಬರ್ತದೆ ನಮಗೆ. ಅದಕ್ಕಾಗಿ ನಾವು ವಿವೇಕವನ್ನು ಉಪಯೋಗಿಸಬಹುದು. ಆದರೆ ಅರ್ಜುನನಿಗೆ ಏನಾಯ್ತು? ಅವನ ವಿವೇಕವೇ ಮಹಾಸೇವಾಯ್ತು, ಗ್ರಹಣ ಹಿಡಿದಂಗಾಯ್ತು ಅವನ ವಿವೇಕಕ್ಕೆ. ಯಾಕಂದ್ರೆ ಅವನು ರಾಗ ಅಂದ್ರೇನು? ನಮ್ಮ ಸುಖಕ್ಕಾಗಿ ಜಗತ್ತಿನ ವಸ್ತು, ವ್ಯಕ್ತಿ ಮತ್ತು ಸನ್ನಿವೇಶಗಳನ್ನು ಅತಿ ಹೆಚ್ಚಾಗಿ ಅವಲಂಬಿಸುವುದು. ನಾನು ಎಷ್ಟು ಹೆಚ್ಚು ವ್ಯಕ್ತಿಗಳು, ವಸ್ತುಗಳು ಮತ್ತು ಜಗತ್ತಿನ ಸನ್ನಿವೇಶಗಳನ್ನು ಅವಲಂಬಿಸ್ತೇನೆ, ಅಷ್ಟು ಹೆಚ್ಚು ಪರಾಧೀನನಾಗ್ತೇನೆ. ಸರ್ವಂ ಪರವಶಂ ದುಃಖಂ. ಯಾಕಂದ್ರೆ ಹೊರಗಿನ ವಿಷಯಗಳು ನಮ್ಮ ಕೈಯಲ್ಲಿಲ್ಲ, ಆದ್ರಿಂದ ಅವುಗಳನ್ನು ಪಡೆಯುವುದು ಕೂಡ ನಮ್ಮ ಕೈಯಲ್ಲಿಲ್ಲ. ಆ ದೃಷ್ಟಿಯಿಂದ ನಾನು ಪ್ರತಿ ಕ್ಷಣ ದುಃಖಕ್ಕೀಡಾಗ್ತೇನೆ. ಹಾಗಾಗಬಾರ್ದಾದ್ರೆ ನಾನೇನ್ ಮಾಡಬೇಕು? ಸರ್ವಂ ಆತ್ಮವಶಂ ಸುಖಂ. ನಾನು ಬಾಹ್ಯ ವಸ್ತುಗಳ ಮೇಲೆ ಅವಲಂಬನೆ ಉಪಯೋಗಿಸಬಹುದು. ನಾವು ಎಲ್ಲವನ್ನು ಉಪಯೋಗಿಸ್ತೇವೆ. ಯಾಕಂದ್ರೆ ಫಿಸಿಕಲ್ ಇಂಡಿಪೆಂಡೆನ್ಸ್ ಶಕ್ಯನೇ ಇಲ್ಲ. ನಾವು ಎಮೋಷನಲ್ ಇಂಡಿಪೆಂಡೆನ್ಸ್ ತಗೊಳ್ಬಹುದು, ಆದ್ರೆ ಫಿಸಿಕಲ್ ಇಂಡಿಪೆಂಡೆನ್ಸ್ ಇಟ್ಸ್ ನಾಟ್ ಪಾಸಿಬಲ್. ಊಟಕ್ಕಾಗಿ, ನಿವಾಸಕ್ಕಾಗಿ, ಬಟ್ಟೆ ಬರೆಗಳಿಗಾಗಿ ನಾವು ಜಗತ್ತನ್ನು ಅವಲಂಬಿಸಲೇಬೇಕು. ಆದ್ರಿಂದ ಜಗತ್ತಿನ ನಾವು ಈ ವಿಚಾರ ಉಪಯೋಗಿಸ್ಕೊಳ್ಳೋಣ, ಅದನ್ನು ನಾವು ಅತಿಯಾಗಿ ಅವಲಂಬನೆ ಬೇಡ. ಯಾಕಂದ್ರೆ ಅವಲಂಬನೆ ಮಾಡಿದ ಕೂಡಲೇ ನಾನು ದುಃಖಕ್ಕೀಡಾಗ್ತೇವೆ. ಯಾವ್ದಾದ್ರು ನಾವು ಒಂದು ಗೋಡೆಗೆ ಹೊರಕೊಂಡ್ರೆ ಆ ಗೋಡೆ ಬಿದ್ದಾಗ ನಾವು ಬೀಳ್ತೇವೆ. ಯಾವುದು ಜಗತ್ತಿನಲ್ಲಿ ಎಲ್ಲವೂ ಅಶಾಶ್ವತವಾಗಿರಬೇಕಾದ್ರೆ, ಅದೇ ಅಸತ್ ಜಡ ದುಃಖ ಸ್ವರೂಪವಾಗಿರಬೇಕಾದ್ರೆ ಅದು ನಮಗೆಲ್ಲಿ ಶಾಶ್ವತವಾದಂತಹ ಒಂದು ಆಧಾರವನ್ನು ಕೊಡಬಹುದು? ಸುಖ, ಆನಂದ, ನೆಮ್ಮದಿಯನ್ನು ಹೇಗೆ ನೀಡಬಹುದು? ವಿಚಾರ ಮಾಡಿ. ಅದು ನಮಗೆ ಸೆಕ್ಯೂರಿಟಿ, ಭದ್ರತೆಯನ್ನು ಹೇಗೆ ನೀಡಬಹುದು? ಅದರಿಂದ ನಾವು ಬಾಹ್ಯ ವಸ್ತುಗಳನ್ನು ಉಪಯೋಗಿಸಿಕೊಳ್ಳಬಹುದೇ ಹೊರತು ಅದರ ಮೇಲೆ ನಾವು ಲೀನ್ ಅಪಾನ್ ದೆಮ್, ಅವುಗಳ ಮೇಲೆ ಅವಲಂಬಿಸಬಾರದು. ಅರ್ಜುನಂದು ಅದೇ ಪರಿಸ್ಥಿತಿ ಆಯಿತು. ಯುದ್ಧದಲ್ಲಿ ತಾನು ತನ್ನ ಸ್ವಜನ ಬಂಧು ಬಾಂಧವರು, ಅಜ್ಜ, ಗುರುಗಳು ಅವರನ್ನು ಕೊಲ್ಲಬೇಕು. ಅವರನ್ನು ಕೊಂದ ನಂತರ ಪರಿಸ್ಥಿತಿ ಹೇಗಾಗಬಹುದು? ಯಾಕಂದ್ರೆ ಅವನು ತನ್ನ ಸುಖಕ್ಕಾಗಿ ಹೇಳ್ತಾನ, ಅವನು ಯಾರಿಗಾಗಿ ನಾವು ಹಣವನ್ನು ಗಳಿಸ್ತೇವೆ ಅಥವಾ ಒಂದು ರಾಜ್ಯವನ್ನು ಮಾಡ್ತೇವೋ ಅಂತಹ ಜನರೇ ಇಲ್ಲ ಆದ್ಮೇಲೆ ಯಾವ ಸುಖಕ್ಕಾಗಿ ರಕ್ತ ಸಿಕ್ತವಾಗಿರುವಂತಹ ರಾಜ್ಯವನ್ನು ಪಡೆದುಕೊಂಡು ಏನು ಮಾಡ್ಲಿಕ್ಕಿದೆ ಅನ್ನುವಂಥ ಒಂದು ವಾದವನ್ನು ಮುಂದಿಡ್ತಾನೆ. ಹೀಗೆ ಅವನು ಅವನು ಯಾರನ ಮೇಲೆ ತನ್ನ ಸುಖಕ್ಕಾಗಿ ಅವಲಂಬಿಸಿದ್ನೋ ಅವುಗಳೆಲ್ಲ ನಾಶವಾಗಬಹುದು ಅನ್ನುವಂಥ ಊಹೆಯಿಂದಲೇ ಅವನಲ್ಲಿ ಶೋಕ ನಿರ್ಮಾಣ ಆಯಿತು. ಶೋಕದಿಂದ ಮೋಹ ಅಂದ್ರೇನು? ಒಂದು ಸಂದಿಗ್ಧತೆಯ ಒಂದು ಸ್ಥಿತಿ, ಅವಿವೇಕದ ಪರಿಸ್ಥಿತಿ, ಧರ್ಮ ಅಧರ್ಮಗಳ ವ್ಯತ್ಯಾಸವನ್ನು ಗುರುತಿಸ್ಲಿಕ್ಕೆ ಆಗದೆ ಇರುವಂತಹ ಒಂದು ಸ್ಥಿತಿ. ಅಂತಹ ಒಂದು ಕರ್ತವ್ಯ ಅಕರ್ತವ್ಯ, ಯುದ್ಧವನ್ನು ಮಾಡಬೇಕು ಮಾಡದಿರಬೇಕು ಎನ್ನುವುದನ್ನು ನಿರ್ಧರಿಸಲಿಕ್ಕೆ ಆಗದೆ ಇರುವಂತಹ ಒಂದು ಸ್ಥಿತಿ. ಆ ಸ್ಥಿತಿಯಲ್ಲಿ ಅರ್ಜುನ ಇರಬೇಕಾದ್ರೆ ಅವನಿಗೆ ಹೇಳ್ತಾನ, ಅದನ್ನ ಹೇಗೆ ಗೊತ್ತಾಗ್ತದೆ? ಅವನು ಹೇಳ್ತಾನೆ, ಯುದ್ಧ ಮಾಡ್ಲಿಕ್ಕೆ ಬಂದಿದ್ದಾನೆ. 13 ವರ್ಷಗಳಿಂದ ಯಾವ ಒಂದು ಸಮಯಕ್ಕಾಗಿ ಕಾಯ್ತಾ ಇದ್ನೋ ಆ ಒಂದು ಮತ್ತು ಆ ಯುದ್ಧ ಅವನ ಮೇಲೆ ಹೇರಲ್ಪಟ್ಟಿದೆ. ಧರ್ಮ ಯುದ್ಧವಾಗಿದೆ. ಕ್ಷತ್ರಿಯನಿಗೆ ಧರ್ಮ ಯುದ್ಧವೇ ಶ್ರೇಷ್ಠ. ಆದರೂ ಕೂಡ ಈ ಧರ್ಮ ಯುದ್ಧವನ್ನೇ ಅಧರ್ಮ ಅಂತ ಹೇಳ್ತಾನೆ. ನಾವು ಅಧರ್ಮವನ್ನು ಮಾಡ್ತಾ ಇದ್ದೇವಲ್ಲ ಅಂತ ಶ್ರೀಕೃಷ್ಣನಿಗೆ ಹೇಳ್ತಾನೆ. ಯುದ್ಧದಿಂದ ನಾವು ಅವರನ್ನು ಶಿಕ್ಷಿಸಬಾರದು. ಯಾರು? ಅವರು ಅಪರಾಧಿಗಳಿದ್ದಾರೆ, ಬಹಳ ಕುಖ್ಯಾತವಾಗಿರುವಂತಹ ಅಪರಾಧಗಳನ್ನು ಮಾಡಿದ್ದಾರೆ ದುರ್ಯೋಧನಾದಿಗಳು, ಶಿಕ್ಷಾರ್ಹರು. ಅವರನ್ನು ಶಿಕ್ಷಿಸಿದವನಿಗೆ ಪಾಪ ತಗಲುವುದಿಲ್ಲ, ಅವರು ಆತತಾಯಿಗಳು. ಆದರೂ ಕೂಡ ಅವರನ್ನು ಶಿಕ್ಷೆ ಮಾಡಿ ನಮ್ಗೆ ಪಾಪ ತಗಲ್ತದೆ ಅಂತ ಹೇಳ್ತಾನೆ. ತಾನು ಯುದ್ಧದಿಂದ ವಿಮುಖನಾಗ್ತೇನೆ ಅಂತ ಹೇಳ್ತಾನೆ. ಯಾಕಂದ್ರೆ ಕ್ಷತ್ರಿಯರು ಯಾವತ್ತೂ ಧರ್ಮ ಯುದ್ಧದಿಂದ ವಿಮುಖರಾಗಬಾರ್ದು.
ಜೀವ ಹೋದರೂ ಪ್ರಾಣವನ್ನು ಕೂಡ ರಣಾಂಗಣದಲ್ಲಿ ತ್ಯಾಗ ಮಾಡಬಹುದೇ ಹೊರತು ಯುದ್ಧ ವಿಮುಖರಾಗಬಾರ್ದು. ಆದರೆ ಆ ಕ್ಷಣಕ್ಕೆ ಅವನು ಅದನ್ನು ಮರಿತಾನೆ. ತಾನು ಕ್ಷತ್ರಿಯ ಅನ್ನೋದನ್ನು ಮರಿತಾನೆ, ಏನು ಧರ್ಮ ಅನ್ನೋದು ಮರಿತಾನೆ, ಮತ್ತು ಅವರು ಅಪರಾಧಿಗಳನ್ನು ಶಿಕ್ಷಿಸಬೇಕು ಅನ್ನೋದನ್ನು ಕೂಡ ಅವನು ನಿರ್ಧರಿಸಲಿಕ್ಕೆ ಸಾಧ್ಯವಿಲ್ಲ. ಅಂಥ ಒಂದು ಮೋಹಕ್ಕೆ ಅವನು ಒಳಗಾಗ್ತಾನೆ. ಆದರೆ ಒಂದು ವಿಷಯದಲ್ಲಿ ಅರ್ಜುನ ಒಳ್ಳೆಯ ಕೆಲಸವನ್ನು ಮಾಡ್ತಾನೆ. ಏನ್ ಮಾಡ್ತಾನೆ ಅವನು ರಣಾಂಗಣದಿಂದ ಪಲಾಯನ ಮಾಡುವುದಿಲ್ಲ. ಅವನೇನ್ ಮಾಡ್ತಾನೆ, ಎದುರಿನಲ್ಲಿ ಕೂತ್ಕೊಂಡು ಭಗವಂತನಿಗೆ, ಶ್ರೀಕೃಷ್ಣ ಪರಮಾತ್ಮನಿಗೆ ಶರಣಾಗ್ತಾನೆ. ವೆರಿ ಇಂಪಾರ್ಟೆಂಟ್. ವಿ ಶುಡ್ ಆಲ್ವೇಸ್ ಐಡೆಂಟಿಫೈ ದ ಪ್ರಾಬ್ಲಮ್. ನನಗೆ ಸಮಸ್ಯೆ ಇದೆ, ಬಿಕಾಸ್ ಮೆನಿ ಟೈಮ್ಸ್ ಐ ಡೋಂಟ್ ನೋ ದಟ್ ಐ ಡೋಂಟ್ ನೋ. ನನಗೇನೊಂದು ಗೊತ್ತಿಲ್ಲ ಅನ್ನೋದೇ ನನಗೆ ಗೊತ್ತಿಲ್ಲ. ಆದ್ರಿಂದ ನನಗೆ ಗೊತ್ತಿಲ್ಲ ಏನು ಅದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಒಂದು ಸಮಸ್ಯೆ ಇದೆ, ನನಗೊಂದು ಇಂಥ ಒಂದು ಸಮಸ್ಯೆ ಇದೆ, ಇದನ್ನು ನಾನು ಪ್ರಥಮವಾಗಿ ತಿಳ್ಕೊಳ್ಬೇಕು. ಎರಡನೇದಾಗಿ ಆ ಸಮಸ್ಯೆಗೆ ಪರಿಹಾರವನ್ನು ನಾನಾಗೇ ಕಂಡುಕೊಳ್ಳಿಕ್ಕೆ ಆಗೋದಿಲ್ಲ, ಅಸಹಾಯಕನಿದ್ದೇನೆ ಅನ್ನೋದನ್ನು ತಿಳ್ಕೊಳ್ಬೇಕು. ಮೂರನೇದಾಗಿ ಅಸಹಾಯಕಂದು ಬಿಟ್ಟರಾಗದು, ಯಾರು ಯೋಗ್ಯರಿದ್ದಾರೆ ಅವರ ಮಾರ್ಗದರ್ಶನ ಪಡೆಯಬೇಕು ಮತ್ತು ಅವರ ಮಾರ್ಗದರ್ಶನಕ್ಕಾಗಿ ಅವರಿಗೆ ಶರಣು ಹೋಗಬೇಕು. ಅರ್ಜುನ ಅದೃಷ್ಟಶಾಲಿ, ಸ್ವಯಂ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನೇ ಅವನಿಗೆ ಸಾರಥಿ ರೂಪದಲ್ಲಿದ್ದ. ಅದರಿಂದ ಅವನು ಅವನಿಗೆ ಶರಣಾಗ್ತಾನೆ, ಶಿಷ್ಯನಾಗ್ತಾನೆ. ಅವನಿಗೆ ಶ್ರೀಕೃಷ್ಣ ಪರಮಾತ್ಮಗೆ ಗುರು ಮಾಡ್ತಾನೆ. ಹೇಳ್ತಾನೆ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪ್ರಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾ ಯಶ್ರೇಯಂ ಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ನತಮಸ್ತಕನಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನೆ. ನಾನು ಕಾರ್ಪಣ್ಯ ದೋಷದಿಂದ, ನಾನು ಹೇಡಿತನದ ಒಂದು ದೋಷದಿಂದ, ನನ್ನಲ್ಲಿ ಕರುಣೆಯಿಂದ ಇವರೆಲ್ಲ ಸಾಯಿಸಬೇಕಲ್ಲ ಅನ್ನುವಂಥ ಒಂದು ಕರುಣಾರಸ ನನ್ನ ಉದ್ಭವ ಆಗಿದೆ. ಅದರಿಂದ ಒಂಥರ ಹೇಡಿತನದ ಒಂದು ನನ್ನಲ್ಲಿ ಕಾವರ್ಡೈಸ್ ಅಂತ ಹೇಳ್ತೇವೆ, ಅದು ನನ್ನ ನಿರ್ಮಾಣ ಆಗಿದೆ. ಆದ್ರಿಂದ ಆ ಒಂದು ಭಾವದಿಂದ ನನ್ನ ಮನಸ್ಸೇ ಅಪಹರಿಸಲ್ಪಟ್ಟಿದೆ. ಆದ್ದರಿಂದ ಧರ್ಮದ ವಿಷಯದಲ್ಲಿ ಮೂಢನಾಗಿರುವಂತಹ ನನಗೆ ಭಗವನ್ ದಾರಿ ತೋರಿಸು, ಉಪದೇಶವನ್ನು ಮಾಡು. ನಾನು ನಿನಗೆ ಶರಣು ಬಂದಿದ್ದೇನೆ, ನಿನಗೆ ಶಿಷ್ಯನಾಗಿದ್ದೇನೆ, ನಿನಗೆ ಶರಣು ಬಂದಿರುವಂತಹ ನನಗೆ ಉಪದೇಶ ಏನು ಉಪದೇಶ ಮಾಡಬೇಕು? ಯಶ್ರೇಯಂ ಸ್ಯಾ ನಿಶ್ಯಂ ಬ್ರೂಹಿ ತನ್ಮೆ. ನಾನು ಯಾವ ರೀತಿ ಮುಂದುವರಿಯಬೇಕು, ಯಾವ ರೀತಿ ಮುಂದುವರಿಯುವುದರಲ್ಲಿ ನನ್ನ ಶ್ರೇಯಸ್ಸಿದೆ ಅನ್ನೋದನ್ನು ನನಗೆ ಮಾರ್ಗದರ್ಶನ ಮಾಡು ಭಗವನ್, ನಾನು ಅರಿತು ಮಾಡಲಿಕ್ಕೆ ಸಿದ್ಧನಿದ್ದೇನೆ ಅಂತ ತನ್ನ ಒಂದು ಶರಣಾಗತಿಯ ಭಾವವನ್ನು ಪ್ರದರ್ಶಿಸ್ತಾನೆ. ಇಲ್ಲಿ ಬಹುಮುಖ್ಯವಾಗಿರುವಂಥದ್ದು ಶರಣಾಗತಿ. ಶರಣಾಗತಿ ಅಂದ್ರೇನು? ಶರಣಾಗತಿ ಅಂದ್ರೆ ನನ್ನದು ಅನ್ನುವಂಥ ವಿಚಾರ ಏನಿದೆ, ಅದಕ್ಕೆ ನಾವು ಪೂರ್ವಾಗ್ರಹ ಅಂತ ಹೇಳ್ತೇವೆ, ಅದನ್ನು ನಾನು ಪೂರ್ತಿಯಾಗಿ ಬಿಡ್ಲಿಕ್ಕೆ ಸಿದ್ಧನಿರಬೇಕು. ಮೊದಲನೇದಾಗಿ ನನ್ನ ಪೂರ್ವಾಗ್ರಹ, ನನ್ನ ವಿಚಾರಗಳನ್ನು ನಾನು ಬಿಡಬೇಕು, ನನ್ನ ಅಭಿಪ್ರಾಯಗಳನ್ನು ನಾನು ಬಿಡಬೇಕು, ನಾನು ನಿರ್ಧರಿಸಿದ್ದೇನೆ ಅವನು ಬಿಡಬೇಕು. ಮತ್ತು ಗುರುಗಳು ಏನು ಹೇಳ್ತಾರೆ ಅದನ್ನು ಕಾಯ ವಾಚ ಮನಸ ಪರಿಪಾಲನೆ ಮಾಡಲಿಕ್ಕೆ ಸಿದ್ಧನಿರಬೇಕು. ನಂದೇನು ತಪ್ಪು ಕಲ್ಪನೆಗಳಿದ್ದಾವೆ ಅವೆಲ್ಲವನ್ನು ಬಿಡಬೇಕು. ಗುರುಗಳು ಏನು ಸರಿಪಡಿಸ್ತಾರೆ, ಗುರುಗಳು ಹೇಳಿದ್ದೇ ಸರಿ ಅನ್ನೋದನ್ನು ನಾನು ಒಪ್ಪಿಕೊಂಡು ಮುಂದೆ ಹೋಗ್ಲಿಕ್ಕೆ ನಾನು ಪ್ರಯತ್ನ ಮಾಡಬೇಕು, ಅಥವಾ ಅದಕ್ಕಾಗಿ ಸಿದ್ಧನಿರಬೇಕು. ಆ ಸಿದ್ಧತೆಯನ್ನು ಹೇಗೆ ತೋರಿಸ್ತದೆ ಶಾಸ್ತ್ರದಲ್ಲಿ? ತಲೆ ಬೋಳಿಸೋದ್ರಿಂದ. ಸನ್ಯಾಸಿಗಳೇನ್ ಮಾಡ್ತಾರೆ? ಸನ್ಯಾಸವನ್ನು ಸ್ವೀಕರಿಸಬೇಕಾದ್ರೆ, ಗುರುಗಳಿಂದ ಸನ್ಯಾಸ ದೀಕ್ಷೆಯನ್ನು ಪಡೆಯಬೇಕಾದ್ರೆ ತಮ್ಮ ತಲೆಯನ್ನು ಬೋಳಿಸ್ಕೊಳ್ತಾರೆ. ಏನು? ತಾನೇನ ಮೇಲೆ ಯಜಮಾನ ಅಲ್ಲ, ತಾನು ಏನಾಗಿದ್ದೇನೆ, ನಾನು ಶಿಷ್ಯನು ಅನ್ನುವಂಥ ಆ ಒಂದು ಭಾವವನ್ನು ಪ್ರಕಟಿಸ್ತಾರೆ ತಲೆಯನ್ನು ಬೋಳಿಸಿ. ಹೀಗೆ ಶ್ರೀಕೃಷ್ಣ ಅವನು ಅರ್ಜುನ ಶಿಷ್ಯನಾಗ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಸಾರಥಿ ಇದ್ದವನು, ಪಾರ್ಥ ಸಾರಥಿ ಇದ್ದವನು, ಗೀತೋಪದೇಶ ಮಾಡುವಂತಹ ಜಗದ್ಗುರು ಆಗ್ತಾನೆ, ಗೀತಾಚಾರ್ಯನಾಗ್ತಾನೆ. ಹಾಗೆ ಇದಕ್ಕೆ ಮುಖ್ಯವಾದಂತಹ ಒಂದು ವಿಚಾರ ಅರ್ಜುನನ ಶರಣಾಗತಿ. ಯಾಕಂದ್ರೆ ಮುಂದೆ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇಜ ಜ್ಞಾನಂ ಜ್ಞಾನಿನ ತತ್ವದರ್ಶನ. ಅವರಿಗೆ ಗುರುಗಳ ಹತ್ರ ನಮ್ಗೆ ಜ್ಞಾನ ಬೇಕಾದ್ರೆ ನಾವು ಗುರುಗಳಲ್ಲಿ ಹೇಗೆ ಹೋಗ್ಬೇಕು? ಶಿಷ್ಯನು ಗುರುಗಳ ಹತ್ರ ಹೋಗ್ಬೇಕು. ಗುರುಗಳನ್ನು ಎಷ್ಟೇ ಶ್ರೀಮಂತನಿರ್ಲಿ, ಶಿಷ್ಯ ರಾಜಮನೆತನದಲ್ಲಿರ್ಲಿ, ಆದ್ರೂ ಕೂಡ ತಾನು ಗುರುಗಳ ಹತ್ರ ಹೋಗ್ಬೇಕು. ಆಮೇಲೆ ಅವನಿಗೆ ಶರಣಾಗಬೇಕು, ಅವನಿಗೆ ನಮಸ್ಕಾರ ಮಾಡಬೇಕು. ಅವನು ಏನು ಹೇಳ್ತಾನೆ ಅದನ್ನು ತಾನು ಪಾಲಿಸುವಂತಹ ತಯಾರಿಯನ್ನು ತೋರಿಸ್ಬೇಕು. ಮತ್ತು ಹೋಗ್ಬೇಕಾದ್ರೆ ಅವನಿಗೆ ಸಮಿತ್ಪಾಣಿಯಾಗಿ ಅವನಿಗೆ ಗುರುಗಳಿಗೆ ಒಂದು ಗೌರವ ಸೂಚಕವಾಗಿರುವಂತಹ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ಬೇಕು.
ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಸೇವೆ ಮಾಡಬೇಕು. ಅಂತ್ಯವಾಸಿಯಾಗಿ ಗುರುಕುಲದಲ್ಲಿ ಇದ್ಕೊಂಡು ಗುರುಗಳ ಸೇವೆ ಮಾಡಬೇಕು ಮತ್ತು ಜಿಜ್ಞಾಸುರನ್ನು ಪ್ರಶ್ನೆಗಳನ್ನು ಕೇಳಬೇಕು. ಅರ್ಜುನ ಕೂಡ ಅದನ್ನೇ ಕೇಳ್ತಾನೆ ನಮ್ಮ ಪರವಾಗಿ. ಹೀಗೆ ಹಂತ ಹಂತವಾಗಿ ಭಗವಂತ ನಮ್ಮನ್ನು ಮುಂದಿನ ಕಾರ್ಯಕ್ಕೆ ಒಯ್ತಾನೆ. ಈಗ ಎರಡನೇ ವಿಷಯ, ಶ್ಲೋಕ 11ರಿಂದ 38ರವರೆಗೆ ಜೀವ ಸ್ವರೂಪ ವಿಚಾರ. ನಿಜವಾಗಿ ನೋಡಬೇಕಂದ್ರೆ ಶ್ರೀಮದ್ ಭಗವದ್ಗೀತೆ ಉಪದೇಶ ಪ್ರಾರಂಭ ಆಗೋದು 2ನೇ ಅಧ್ಯಾಯದ 11ನೇ ಶ್ಲೋಕದಿಂದ. ಅಶೋಚಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೂನ ಗತಾಸೂಂಶ ನಾನು ಶೋಚಂತಿ ಪಂಡಿತಾಃ. ಮೊದಲನೇ ಶ್ಲೋಕದಲ್ಲೇ ಭಗವಂತ ಉಚ್ಚ ಸ್ತರದ ಜ್ಞಾನವನ್ನು ನೀಡ್ತಾನೆ ಅರ್ಜುನನಿಗೆ, ಅರ್ಜುನನ ಮುಖಾಂತರ ನಮ್ಗೆಲ್ಲರಿಗೂ. ಅಶೋಚಾನ್ ಅನ್ವಶೋಚ ತ್ವಂ ಪ್ರಜ್ಞಾವಾದಾನ್ ಚ ಭಾಷಸೆ. ಯಾರ ಸಲುವಾಗಿ ಶೋಕ ಪಡಬಾರದೋ ಅವನ ಸಲುವಾಗಿ ಶೋಕ ಪಡ್ತಾ ಇರುವೆ. ಅಷ್ಟೇ ಅಲ್ಲ, ಬಹಳ ಬುದ್ಧಿವಂತನಂತೆ ಮಾತಾಡ್ತಾ ಇರುವೆ. ಯಾಕೆ? ಗತಾಸೂನ್ ಅಗತಾಸೂನ್ಶ್ಚ ನ ಅನುಶೋಚಂತಿ ಪಂಡಿತಾಃ. ಯಾರು ತಿಳ್ಕೊಂಡಿದ್ದಾರೆ, ಯಾರುಗಳು ಜ್ಞಾನಿಗಳಿದ್ದಾರೆ, ಅವರು ಯಾವತ್ತೂ ಇದ್ದವರ ಸಲುವಾಗಿ ಮತ್ತು ಇಲ್ಲದೇ ಇದ್ದವರ ಸಲುವಾಗಿ, ಪ್ರಾಣ ಇದ್ದವರ ಸಲುವಾಗಿ ಪ್ರಾಣ ಹೋದವರ ಸಲುವಾಗಿ ಅವರು ಶೋಕಿಸುವುದಿಲ್ಲ. ಯಾಕೆ? ಅವರಿಗೆ ಅವುಗಳ ಜ್ಞಾನವನ್ನು ತಿಳ್ಕೊಂಡಿದ್ದಾರೆ. ಇದು ಬಹಳ ಮುಖ್ಯ. ಆದ್ರಿಂದ ಇದರ ಬಗ್ಗೆ ಈ ಹಿನ್ನೆಲೆಯ ಭಗವಂತ ಒಂದು ಸ್ವಲ್ಪ ಹಿನ್ನೆಲೆ ನೀಡ್ತಾನೆ ಇಲ್ಲಿ. ಯಾಕೆ ಹೀಗೆ ಹೇಳ್ತಾನೆ ಪರಮಾತ್ಮ? ಯಾಕಂದ್ರೆ ಗತಾಸೂನ್ ಅಗತಾಸೂನ್ಶ್ಚ ನ ಅನುಶೋಚಂತಿ. ಇದರ ಬಗ್ಗೆ ಹಿಂದೆವನ್ನು ನೀಡ್ತಾನೆ. ನಾವು ಪ್ರತಿಯೊಬ್ಬರ ವ್ಯಕ್ತಿ ಹೀಗೆ ವಿವೇಚನೆ ಮಾಡಿದಾಗ, ಅಂದ್ರೆ ಶಾಸ್ತ್ರದಲ್ಲಿ ವಿವೇಚನೆ ಮಾಡಿದಾಗ, ನಾನು ಅಂದ್ರೆ ಯಾರು? ಬಹುತಾಂಶ ನಾವು ಜನರಿಂದ ತಿಳ್ಕೊಂಡಿದ್ದೇವೆ ನಾವು ಅಂದ್ರೆ ಈ ಶರೀರೇಂದ್ರಿಯ ಮನಸ್ಸಿನ ಸಂಘಾತ. ಶರೀರ ಇದೆ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಇದೆ. ಆದರೆ ಶಾಸ್ತ್ರದ ಪ್ರಕಾರ ಈ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳ ಜೊತೆಯಲ್ಲಿ ಆತ್ಮ ಇದೆ ಎಂಬವನ. ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳು ಅವು ಇನರ್ಟ್, ಅಚೇತನ. ಈ ಅಚೇತನವಾಗಿರುವಂತಹ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳಿಗೆ ಚೈತನ್ಯವನ್ನು ನೀಡಿ ಅವಕ್ಕೆ ಜೀವಂತಿಕೆಯನ್ನು ನೀಡುವುದು ಆತ್ಮ. ಯಾಕಂದ್ರೆ ಆತ್ಮ ಅದು ಸದ್ವಸ್ತು, ಆತ್ಮ ಚೇತನ ವಸ್ತು, ಸತ್ ಚಿತ್ ಆನಂದ ವಸ್ತು. ಬಹಳ ಮುಖ್ಯವಾಗಿರುವಂತಹ ವಿಚಾರ. ಯಾವುದೋ ಉದಾಹರಣೆ ನಾವು ತೆಗೆದುಕೊಳ್ಬೋದು. ಒಂದು ಬಲ್ಬ್, ನಾವು ಮುಂಚೆ 40 ವ್ಯಾಟ್ 100 ವ್ಯಾಟ್ ಬಲ್ಬ್ಗಳು ಬರ್ತಾ ಇದ್ವಲ್ಲ, ಅದಕ್ಕೆ ಒಳಗೆ ಬಲ್ಬಿಗೆ ಒಂದು ಪಾರದರ್ಶಕವಾಗಿರುವಂತಹ ಒಂದು ಬಲ್ಬ್ ಇರೋದು, ಗ್ಲಾಸ್ ಇಂದು. ಅದರ ಒಳಗೆ ಒಂದು ಟಂಗ್ಸ್ಟನ್ ತಂತಿ ಇರೋದು. ಇವೆರಡು ಹಂಗೆ ನೋಡ್ಲಿಕ್ಕೆ ಹೋದ್ರೆ ಅದರಲ್ಲಿನೂ ಪ್ರಕಾಶ ಇಲ್ಲ. ಹೊರಗಿನ ಬುರುಡೆಯಲ್ಲೂ ಕೂಡ ಪ್ರಕಾಶ ಇಲ್ಲ, ಒಳಗೆ ಟಂಗ್ಸ್ಟನ್ ತಂತಿಯಲ್ಲೂ ಪ್ರಕಾಶ ಇಲ್ಲ. ಆದ್ರೆ ಯಾವಾಗ ಅದರಲ್ಲಿ ವಿದ್ಯುತ್ತನ್ನು ಪ್ರವಹಿಸ್ತೇವೆಯೋ ಆವಾಗ ಅದು ಪ್ರಕಾಶಮಾನವಾಗಿ, ಜ್ವಾಜ್ವಲ್ಯಮಾನವಾಗಿ ಅದು ಬೆಳಕನ್ನು ಹೊರಸೂಸ್ತದೆ. ಅಂದರೆ ಇಲ್ಲಿ ಹೊರಗಿನ ಆ ಒಂದು ಬಲ್ಬ್ ಅದನ್ನು ಸ್ಥೂಲ ಶರೀರಕ್ಕೆ ನಾವು ಹೋಲಿಸಿದರೆ, ಆ ಟಂಗ್ಸ್ಟನ್ ಫಿಲಾಮೆಂಟ್ ಅನ್ನು ಸೂಕ್ಷ್ಮ ಶರೀರಕ್ಕೆ ಹೋಲಿಸಿದರೆ ಅವೆರಡು ಅಚೇತನ. ವಿದ್ಯುತ್ತಿನ ಸಂಸ್ಪರ್ಶದಿಂದಲೇ, ವಿದ್ಯುತ್ತಿನ ಸಂಘದಿಂದಲೇ ಅದಕ್ಕೆ ಪ್ರಕಾಶವನ್ನು ನೀಡುವಂತ ಶಕ್ತಿ ಬರ್ತದೆ. ಆದ್ರಿಂದ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರಗಳು ಅವು ಅಚೇತನ ಮತ್ತು ಇದರಲ್ಲಿ ಪ್ರವಹಿಸಿ, ಇದನ್ನು ವ್ಯಾಪಿಸಿ, ಅದಕ್ಕೆ ಚೇತನವನ್ನು ಕೊಟ್ಟು, ಚೈತನ್ಯವನ್ನು ಕೊಟ್ಟು, ಅದಕ್ಕೆ ಜೀವಂತಿಕೆಯನ್ನು ನೀಡುವುದು ಅದು ಆತ್ಮತತ್ವ. ಆದ್ರಿಂದ ಭಗವಂತ ಏನ್ ಹೇಳ್ತಾನೆ? ನೀನು ನಿನ್ನನ್ನು ಆತ್ಮತತ್ವದೊಂದಿಗೆ ಗುರುತಿಸಿಕೋ. ನೀನು ಅಂದ್ರೆ ಇದು ಶರೀರ ಅಲ್ಲ. ಯಾಕಂದ್ರೆ ಆತ್ಮತತ್ವವು ಶಾಶ್ವತವಾಗಿರುವಂತಹದ್ದು. ಆತ್ಮತತ್ವವು ಒಂದು ವಿಶಿಷ್ಟ ಕಾರ್ಯಕ್ಕಾಗಿ ಈ ಶರೀರವನ್ನು, ಯಾವುದು ಶರೀರವನ್ನು ಭಗವಂತ ನೀಡಿದ್ದಾನೋ, ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳನ್ನು ಯಾವುದಾದ್ರೂ ಒಂದು ಉದ್ದೇಶಕ್ಕಾಗಿ, ಒಂದು ಉಪಕರಣವನ್ನಾಗಿ ಅವನು ಕೊಟ್ಟಿದ್ದಾನೆ. ಅದನ್ನಷ್ಟೇ ಉಪಯೋಗಿಸು. ಉದಾಹರಣೆಗೆ, ಯಾರಿಗಾದ್ರೂ ಸರಿಯಾಗಿ ದೃಷ್ಟಿ ಸರಿಯಾಗಿ ಕಾಣುವುದಿಲ್ಲ ಆದ್ರೆ ಅವರು ಒಂದು ಚಶ್ಮಾ ಹಾಕೋತಾರೆ. ಚಶ್ಮದ ಉದ್ದೇಶ ಏನು? ಈ ಚಶ್ಮವನ್ನು ನಾವು ಉಪಕರಣವಾಗಿ ಉಪಯೋಗಿಸ್ತೇವೆ ಹೊರಗಿನ ವಸ್ತುಗಳನ್ನು ನೋಡುವ ಸಲುವಾಗಿ, ಅನುಭವಿಸುವ ಸಲುವಾಗಿ. ಅದಕ್ಕೆ ಜಗತ್ತಿನಲ್ಲಿ ಇದ್ದುಕೊಂಡು ನಮ್ಮ ಪಾಪ ಪುಣ್ಯಗಳನ್ನು, ಅಂದ್ರೆ ಪ್ರಾರಬ್ಧವನ್ನು ಅನುಭವಿಸಿ ತೀರಿಸುವ ಸಲುವಾಗಿ ಮತ್ತು ಆತ್ಮೋನ್ನತಿಗೆ ಪ್ರಯತ್ನವನ್ನು ಮಾಡುವ ಸಲುವಾಗಿ ನಮ್ಗೆ ಭಗವಂತ ನೀಡಿರುವಂತಹ ಒಂದು ಉಪಕರಣ ಅಂದ್ರೆ ಈ ಒಂದು
ಶರೀರೇಂದ್ರಿಯ ಮನಸ್ಸಿನ ಸಂಘಾತ. ಆತ್ಮನು ಅವಿನಾಶಿ, ಅವನು ಶಾಶ್ವತ, ಅವನು ನಿತ್ಯ, ಅವನು ಸತ್ಯ, ಅವನು ಚೇತನ. ಆದರೆ ಶರೀರ ಅಶಾಶ್ವತ, ಅಚೇತನ. ಆದ್ರಿಂದ ಆತ್ಮನು ಏನ್ ಮಾಡ್ತಾನೆ, ಆತ್ಮನು ಶಾಶ್ವತವಾಗಿದ್ದಾನೆ. ಅವನು ಒಂದೊಂದು ಉದ್ದೇಶಕ್ಕಾಗಿ ಈ ಶರೀರಗಳನ್ನು ಬದಲಿಸ್ತಾ ಹೋಗ್ತಾನೆ. ಒಂದಾಗ ಭಗವಂತ ಹೇಳ್ತಾನೆ, ವಾಸಾಂಶಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಭಗವಂತ ಹೇಳ್ತಾನೆ, ವಾಸಾಂಶಿ ಜೀರ್ಣಾನಿ ಯಥಾ ವಿಹಾಯ, ಹೇಗೆ ನಾವು ಮನುಷ್ಯನು ತಾನು ಉಟ್ಕೊಳ್ಳಿರುವಂತಹ ಬಟ್ಟೆಗಳನ್ನು ಜೀರ್ಣವಾದಾಗ, ಅಂದ್ರೆ ಅವು ಲಡ್ಡಾದಾಗ, ಅವು ಕೆಲಸಕ್ಕೆ ಬಾರದೆ ಇರಬೇಕಾದ ಅವನು ಬಿಸುಟು ಬೇರೆ ಹೊಸ ವಸ್ತ್ರಗಳನ್ನು ಹೇಗೆ ಧರಿಸ್ಕೊಳ್ತಾನೋ ಹಾಗೆಯೇ ಆತ್ಮನು ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಶರೀರಾಯ ವಿಹಾಯ, ಜೀರ್ಣವಾಗಿರುವಂತಹ, ಇಂತಿಷ್ಟು ಆಯುಷ್ ಆಗಿರುವಂತಹ, ಜೀರ್ಣವಾಗಿರುವಂತಹ, ನಾವು ಹೇಳ್ತೇವೆ ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ, ಆಗಿರುವಂತಹ ಶರೀರವನ್ನು ಬಿಸುಟು ಅನ್ಯಾನಿ ಸಂಯಾತಿ, ಅವನು ಬೇರೆ ಶರೀರವನ್ನು ತೆಗೆದುಕೊಳ್ತಾನೆ, ಅದಕ್ಕಾಗಿ ತನ್ನ ಕಾರ್ಯಕ್ಕಾಗಿ. ಆದ್ದರಿಂದ ಇದು ಬಹಳ ಮುಖ್ಯ. ಅದರಿಂದ ಭಗವಂತ ಏನ್ ಹೇಳ್ತಾನೆ ಪ್ರಾರಂಭದಲ್ಲಿ, ನೀನು ನಿನ್ನನ್ನು ಆತ್ಮನಲ್ಲಿ ಗುರುತಿಸಿಕೋ. ನಾನು ಅಂದ್ರೆ ಅಹಂ ಆತ್ಮ ಅಸ್ಮಿ, ಅಹಂ ನ ಶರೀರೇಂದ್ರಿಯ ಸಂಘಾತ ಅಸ್ಮಿ. ನಾನು ಈ ಶರೀರೇಂದ್ರಿಯ ಸಂಘಾತವಲ್ಲ, ನಾನು ಆತ್ಮನಿರುವೆ. ಅಂದರೆ ಆತ್ಮದೇನು ಲಕ್ಷಣಗಳಿದ್ದಾವೆ, ಆತ್ಮದ ಏನು ಮಹತಿಗಳಿದ್ದಾವೆ, ಆತ್ಮನ ಗುಣಲಕ್ಷಣಗಳಿದ್ದಾವೆ, ಆತ್ಮದ ಏನಂದ್ರು ಹೆಗ್ಗಳಿಗಳಿದ್ದಾವೆ, ಅವೆಲ್ಲವೂ ನಿಂದದಾಗ್ತದೆ. ಇಲ್ಲದೇ ಇದ್ರೆ ವಿನಾಶಿಯಾಗಿರುವಂತಹ, ನಶ್ವರವಾಗಿರುವಂತಹ ಈ ಎಲ್ಲ ನಶ್ವರವಾಗಿರುವಂತಹ ಈ ಒಂದು ಶರೀರ, ಅದನ್ನು ನೀನು ನಿನ್ನದು ಅಂತ ಇಟ್ಕೊಂಡ್ರೆ, ಶರೀರ ಜೊತೆಗೆ ದೇಹಾಭಿಮಾನ ಇಟ್ಕೊಂಡು, ಅದಕ್ಕೆ ನಾವೇನ್ ಹೇಳ್ತೇವೆ ಅಹಂಕಾರ, ಜೀವತ್ವ, ದೇಹಾಭಿಮಾನ, ಜೀವಾಭಿಮಾನ, ಈ ಒಂದಿಟ್ರೆ ನಾನು ದೇಹಾಭಿಮಾನ ಬೆಳ್ಕೊಂಡ್ರೆ ಜೀವಭಾವ ಬರ್ತದೆ. ಜೀವಭಾವದ ಒಂದ ಕರ್ತೃತ್ವ ಭೋಕ್ತೃತ್ವಗಳು ಬರ್ತವೆ, ಮತ್ತು ಅದರಿಂದ ನಾವು ಪಾಪ ಪುಣ್ಯಗಳ ಸುಳಿಯಲ್ಲಿ ಸಿಕ್ಕೊಳ್ತೇವೆ ಮತ್ತು ಜನ್ಮ ಮತ್ತು ಮೃತ್ಯುವಿನ ವಿಷವರ್ತುಲು ಸಿಕ್ಕಾಕೊಳ್ತೇವೆ. ಆದ್ರಿಂದ ಜನ್ಮ ಮತ್ತು ಮೃತ್ಯುವಿನ ವಿಷವರ್ತುಲಿಂದ ತಪ್ಪಿಸಿಕೊಂಡು ಮೋಕ್ಷ ಪ್ರಾಪ್ತಿಗಾಗಿ ಅತ್ಯಂತ ಪ್ರೈಮ್ ರಿಕ್ವಿಸಿಟ್ ಅಂದ್ರೆ ನಾನು ನನ್ನನ್ನು ಆತ್ಮನೊಂದಿಗೆ ನಾನು ಗುರುತಿಸಿಕೊಳ್ಳಬೇಕು. ವಿ ಹ್ಯಾವ್ ಟು ಓನ್ ಅಪ್ ದಟ್ ಐ ಆಮ್ ಆತ್ಮ, ಐ ಆಮ್ ಆತ್ಮ, ಅಯಂ ಆತ್ಮ, ಅಹಂ ಅಸ್ಮಿ. ಇಲ್ಲಿಗೆ ನಾವು ನಿಲ್ಲೋಣ, ನಮ್ಮ ಸಮಯ ಆಯ್ತು. ಯಾರಿಗಾದ್ರೂ ಏನಾದ್ರು ಕೇಳಲಿಕ್ಕೆ ಕೇಳೋಣಂತೆ. ಮುಖ್ಯವಾಗಿ ನಾವು ಈ ಒಂದು ಅಧ್ಯಾಯದಲ್ಲಿ ಪ್ರಾರಂಭ ಮಾಡಿದ್ದೇವೆ 2ನೇ ಅಧ್ಯಾಯವನ್ನು. ಈ 2ನೇ ಅಧ್ಯಾಯದಲ್ಲಿ ಮುಖ್ಯ ಒಂದು ವಿಚಾರ ತಿಳ್ಕೊಂಡಿದ್ದು, ಮುಖ್ಯವಾಗಿರುವಂಥದ್ದು ಏನಂದ್ರೆ, ಯಾವುದೇ ಒಂದು ಸಂದರ್ಭ ಬಂದಾಗ, ದಿಗ್ಮೂಢನಾದಾಗ, ಸಮ್ಮೂಢನಾದಾಗ ನಾವೇನ್ ಮಾಡಬೇಕು, ಸಮಸ್ಯೆ ಇದೆ ಅಂತ ತಿಳ್ಕೊಳ್ಬೇಕು, ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳೋ ಉದ್ಯುಕ್ತರಾಗಬೇಕು, ಮತ್ತು ಯಾರಿಂದ ನಮಗೆ ಸಮಸ್ಯೆ ಪರಿಹಾರ ಆಗ್ಬೋದು ಅಂಥವ್ರಿಗೆ ಶರಣ ಆಗ್ಬೇಕು. ಯದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿದೆ ಜ್ಞಾನಂ ಜ್ಞಾನಿನ ಸದರ್ಶನ. ಯಾರ ಹತ್ರ ಏನು ಜ್ಞಾನ ಇದೆ ಅವ್ರು ನಮ್ಗೆ ನೀಡ್ತಾರೆ, ನಮ್ಮನ್ನು ಎತ್ತುತ್ತಾರೆ. ಮೊದಲನೇ ಭಾಗ. 2ನೇ ಭಾಗದಲ್ಲಿ ಈಗ ಮಾತ್ರ ನಾವು ತಿಳ್ಕೊಂಡೆವು, ನಾನು ಅಂದ್ರೆ ಈ ಶರೀರೇಂದ್ರಿಯ ಮನಸ್ಸಿನ ಸಂಘಾತವಲ್ಲ, ನಾನು ಅಂದ್ರೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಪರಿಪೂರ್ಣ ಸಚ್ಚಿದಾನಂದ ಘನ ಆತ್ಮನೇ ಆಗಿದ್ದೇನೆ. ಈ ಅರಿವು ನನಗೆ ಬಂದು ಬಿಟ್ರೆ, ಇಫ್ ಐ ಕಾನ್ಸ್ಟೆಂಟ್ಲಿ ಬಿಕಮ್ ಒನ್ ವಿತ್ ದಿಸ್ ಕಾನ್ಶಿಯಸ್ನೆಸ್, ನಾನು ಮುಕ್ತನು. ಯಾಕಂದ್ರೆ ಆತ್ಮ ಇಸ್ ಮೈ ವೆರಿ ನೇಚರ್. ಆತ್ಮ ಈಸ್ ಎವರ್ ಫ್ರೀ. ಆತ್ಮನು ಎವರ್ ಫ್ರೀ. ಆತ್ಮ ಈಸ್ ಐ ಆಮ್ ಆತ್ಮ, ಐ ಆಮ್ ಅಲ್ಲ ಐ ಆಮ್. ಇಂಗ್ಲಿಷ್ ಹೇಳ್ತಾ ಇದ್ದಾನೆ, ಐ ಆಮ್ ಆತ್ಮ ಎವರ್ ಫ್ರೀ. ಮೋಕ್ಷ ಈಸ್ ಮೈ ವೆರಿ ನೇಚರ್. ಅದರಿಂದ ಈಗ ನಿಲ್ಲೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು. ಯಾರ್ಯಾರೇನ ಕೇಳಲಿಕ್ಕಿದ್ರೆ ಕೇಳಬಹುದು, ಒಂದು 5 ನಿಮಿಷದಲ್ಲಿ. ಯಾರಾವಾಗ ಹ್ಯಾಂಡ್ ರೇಸ್ ಮಾಡಿದ್ರಲ್ಲ